ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜವರಾಯಗೌಡನ ಒಬ್ಬನಿಂದ ಉಳಿದಿಲ್ಲ. ಇದು ಸಭೆ, ದೇವ್ರ ಸಭೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮಿಂದ ಉಳಿದಿದೆ. ಉಳಿದಿರ್ತಕ್ಕಂಥ ಕ್ಷೇತ್ರ ಜನತಾದಳ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಫಸ್ಟ್ ಬಂದಾಗ ಪ್ರಪ್ರಥಮವಾಗಿ ಚುನಾವಣೆ ನಿಂತಾಗ 91,280 ಮತಗಳನ್ನ ಕೊಟ್ವಿ. ರಾಜಕೀಯದಲ್ಲಿ ನಮಗೆ ABCD ಗೊತ್ತಿರಲಿಲ್ಲ. ಆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ನೀಡಿದಂಥ ಆಶ್ವಾಸನೆಗೆ ನಾನು ಹೋಗಿದ್ರೆ 2019 ಗೆಲ್ತಿದ್ದೆ. ಒಂದು ವೇಳೆ ಸೋಲಾಗಿದ್ರೆ 2023 ನಾನು ಶಾಸಕರಾಗಿ ಆಗ್ತಿದ್ದೆ. ಆ ಆಸೆಗೆ ನಾನು ಹೋಗಲಿಲ್ಲ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನದ ಈ ಒಂದು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ TN ಜಯರಾಯಗೌಡರು ಮತ್ತು ಎಲ್ಲಾ ಮುಖಂಡರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ದೀಪವನ್ನು ಬೆಳೆಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುತ್ತದೆ. ಸೇರ್ತಿರ್ತಕ್ಕಂಥ ವಿಚಾರ ನೀವು ನಾಳೆ ಎಲ್ಲರೂ ಹೇಳಿದರೆ ತಿಳ್ಕೊಂಡಿದ್ದೀರ. ಇವತ್ತು ಏನು ಒಂದು ಚರ್ಚೆ ನಡೀತಾ ಇದೆ ಅಂದರೆ, ಬೆಂಗಳೂರಿನಲ್ಲಿ 28 ಕ್ಷೇತ್ರಗಳಲ್ಲಿ ಏನಾದರೂ ಜನತಾದಳ ಇದ್ದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನು ಜನ ಜಗಜ್ಜಾಹಿರವಾಗಿ ಮಾತಾಡ್ತಾ ಇದ್ದಾರೆ. ಜಾಸ್ತಿಯಲ್ಲಿ ಒಂದಿತ್ತು, ಮಹಾಲಕ್ಷ್ಮೀಪುರ ಇತ್ತು, ಪುಲಕೇಶಿ ನಗರ ಇತ್ತು, ಚಾಮರಾಜನಗರ ಇತ್ತು. ಅವ್ರು 3 ಜನ ಪಕ್ಷ ಬಿಟ್ಟು ಹೋದ್ಮೇಲೆ ಅಲ್ಲಿ ನಮ್ಮದು 0 ಆಯಿತು. ಈಗ ಉಳಿದಿರ್ತಕ್ಕಂಥ ರಾಷ್ಟ್ರದಲ್ಲಿ ಒಂದು ಉಳಿದಿತ್ತು, ಅದು ಸಹ ಹೋದ್ಸರಿ BJP ಗೆದ್ದ ಮೇಲೆ ಅವರು ಸಹ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು. ಉಳಿದಿರ್ತಕ್ಕಂಥ ಕ್ಷೇತ್ರ ಜನತಾದಳ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜವರಾಯಗೌಡನ ಒಬ್ಬನಿಂದ ಉಳಿದಿಲ್ಲ. ಇದು ಸಭೆ, ದೇವ್ರ ಸಭೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮಿಂದ ಉಳಿದಿದೆ. ಇಲ್ಲ ಅಂದರೆ ನಾನು ಇಲ್ಲಿ ನಿಲ್ತಾ ಇರಲಿಲ್ಲ. ಫಸ್ಟ್ ಬಂದಾಗ ಪ್ರಪ್ರಥಮವಾಗಿ ಚುನಾವಣೆ ನಿಂತಾಗ 91,280 ಮತಗಳನ್ನ ಕೊಟ್ವಿ. ರಾಜಕೀಯದಲ್ಲಿ ನಮಗೆ ABCD ಗೊತ್ತಿರಲಿಲ್ಲ. ಅನಂತರ 2018 1,05,700 ಮತಗಳನ್ನ ಕೊಟ್ವಿ. ಒಂದೊಂದು ಚುನಾವಣೆಗೂ ಒಂದೊಂದು ರೀತಿ ಹೆಚ್ಚಿಗೆಯನ್ನು ಮಾಡಿಕೊಂಡು ನನ್ನ ಆಶಾ ಗೊಬ್ಬರವನ್ನು ಕಟ್ಕೊಳ್ಳೋದಕ್ಕೆ ನೀವು ಕಾರಣೀಭೂತರಾಗಿ. ಅನಂತರ ನಮ್ಮ ದುರಾದೃಷ್ಟ, ಇಲ್ಲಿನ ಶಾಸಕರು ಬೇರೆ ಪಕ್ಷಕ್ಕೆ ಹೋದರು. ಅವಾಗ ಏನು ಅನಿವಾರ್ಯವಾಗಿ ಬೈ ಎಲೆಕ್ಷನ್ ಬಂತು. ಆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ನೀಡಿದಂಥ ಆಶ್ವಾಸನೆಗೆ ನಾನು ಹೋಗಿದ್ರೆ 2019 ಗೆಲ್ತಿದ್ದೆ. ಒಂದು ವೇಳೆ ಸೋಲಾಗಿದ್ರೆ 2023 ನಾನು ಶಾಸಕರಾಗಿ ಆಗ್ತಿದ್ದೆ. ಆ ಆಸೆಗೆ ನಾನು ಹೋಗಲಿಲ್ಲ. 7/9/2025 11 ಗಂಟೆಗೆ ಸರಿಯಾಗಿ ಈ ತಾವರೆಕೆರೆ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಬರೋದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಹೆಚ್ಚಿನ ಜನಗಳನ್ನ ಸೇರಿಸಿ ಆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಯಶಸ್ವಿ ಮಾಡೋಣ ಅಂಥೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಇನ್ನೊಂದು 2-3 ವರ್ಷದಲ್ಲಿ ಸ್ಥಳವನ್ನು ನಿಗದಿ ಮಾಡಿ ನಾವು ತಮಗೆ ತಿಳಿಸ್ತೀವಿ. ತಾವು ಮಾಧ್ಯಮದಲ್ಲಿ ಒಂದು ಪ್ರಕಟಣೆಯನ್ನು ಮಾಡಬೇಕು. ಕ್ಷೇತ್ರ ದೊಡ್ಡದಿರೋದ್ರಿಂದ 2 ಕಡೆ ಮಾಡ್ತೀರಾ, 1 ಕಡೆ ಮಾಡ್ತೀರಾ? BBMPನಲ್ಲಿ 2 ಕಡೆ, ಉತ್ತರಳ್ಳಿ ಹೋಬಳಿಯಲ್ಲಿ 1 ಕಡೆ,
ಇಲ್ಲಿ ಒಂದು ಕಡೆ ಟೋಟಲಾಗಿ 4 ಕಡೆ ಮಾಡ್ತೀವಿ.